ಸರ್ ಓನರ್ ಫ್ರೆಂಡು ಓನರ್ ಆಫೀಸ್ಗೆ ಹೋದ ತಕ್ಷಣ ಫ್ಲಾಟಿಗೆ ಬರೋರು ಸರ್. ಬೆಳಿಗ್ಗೆ ಬಂದರೆ ಸಂಜೆ ಆದರೂ ಹೋಗ್ತಿರ್ಲಿಲ್ಲ. ಅವತ್ತು ಮೇಡಮ್ ಮಿಸ್ಸಿಂಗ್ ಆದಾಗ ಅವ್ರು ಟೆನ್ಷನಲ್ಲಿ ಹೋಗಿದ್ದು ನಾನೇ ನೋಡಿದ್ದೀನಿ. ಅವರಿಬ್ಬರಿಗೂ ಸಂಬಂಧ ಇತ್ತು ಅಂತ ಹೇಳೋಕೆ ಟ್ರೈ ಮಾಡ್ತಾ ಇದೆಯಾ? ಕರೆಕ್ಟಾ? ಹ್ಞೂ ಸರ್. ಅದನ್ನು ಬಿಟ್ಟು ಬೇರೆ ಹೇಳು. ಸರಿ, ಅವತ್ತು CC ಕ್ಯಾಮ್ರಾ ಯಾಕೆ ವರ್ಕ್ ಆಗ್ತಿರ್ಲಿಲ್ಲ? ಈ CC ಕ್ಯಾಮ್ರಾ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ಅದನ್ನ ನೋಡ್ಕೊಳಕ್ಕೆ ಬೇರೆ ಟೀಮ್ ಇದೆ. ನಮ್ದೇನಿದ್ರು ವಿಸಿಟರ್ಸ್ ಬಂದು ಹೋಗೋದು ನೋಡ್ಕೊಳ್ಳೋದಷ್ಟೇ. ಆ CC ಕ್ಯಾಮ್ರಾ ಟೀಮ್ ಕಾಂಟ್ಯಾಕ್ಟ್ ನಂಬರ್ ಕಲೆಕ್ಟ್ ಮಾಡ್ರಿ. ಎಸ್ ಸರ್. ಇವರೆಲ್ಲರದು ಅಡ್ರೆಸ್ ಮತ್ತು ID ಪ್ರೂಫ್ ಕಲೆಕ್ಟ್ ಮಾಡ್ರಿ. ಓಕೆ ಸರ್. ಸರಿ, ಇನ್ನೇನಾದರೂ ಹೇಳೋದಿದೆಯಾ? ಸರ್, ಅವತ್ತೊಂದು ದಿವಸ ಇಬ್ಬರು ಮುಸ್ಲಿಮ್ಸು ಕಾರಲ್ಲಿ ಬಂದು ಅಪಾರ್ಟ್ಮೆಂಟ್ ಮುಂದೆ ವೆಯ್ಟ್ ಮಾಡ್ತಿದ್ರು ಸರ್. ಯಾವಾಗ? ಒಂದು 20 ದಿವಸ ಆಗಿದೆ ಸರ್. ಆ ವೆಹಿಕಲ್ ನಂಬರ್ ಚೆಕ್ ಮಾಡ್ರಿ. ಸರ್, CC ಕ್ಯಾಮ್ರಾ ಟೀಮ್ ಕಾಲ್ ಮಾಡಿದ್ದೀವಿ, ಇನ್ನೇನು ಬರ್ತಾ ಇದ್ದಾರೆ, ಚೆಕ್ ಮಾಡ್ತೀವಿ. CC ಕ್ಯಾಮ್ರಾ ಕಿಡ್ನಾಪ್ ಆದ ದಿನ ಯಾಕ್ರಿ ವರ್ಕ್ ಆಗಲಿಲ್ಲ? ಸರ್, ಕಾರ್ಡ್ ಫುಲ್ ಆಗಿತ್ತು, ಬ್ಯಾಕಪ್ ತಗೊಂಡಿರಲಿಲ್ಲ. ಫಸ್ಟ್ ಇವ್ರನ್ನ ಒಳಗಾಕ್ರಿ. ಎಸ್ ಸರ್. ಸಾರಿ ಸರ್, ಸಾರಿ. ನಿಮ್ಮ ಸಾರಿಯಿಂದ ಕೇಸ್ ಸಾಲ್ವ್ ಆಗುತ್ತಾ? ಅಕ್ಯೂಸ್ ಸಸ್ಪೆಕ್ಟ್ ಲಿಸ್ಟಲ್ಲಿ ಇವ್ರ ಹೆಸರು ಸೇರಿಸ್ರಿ. ಹಾಂ ಸರ್. ಆ 20 ಡೇಸ್ ಫುಟೇಜ್ ತೋರಿಸ್ರಿ. ಹಾಂ ಸರ್, ತೋರಿಸ್ತೀನಿ. ಯಾವ್ದ್ರ ವೆಹಿಕಲ್? ಇದೆ. ಫ್ರೀಸ್. ಸುತ್ತ ಇರೋ ಎಲ್ಲ CCTV ಸೇಮ್ ಡೇಟಾ ರಿಟ್ರೀವ್ ಮಾಡಿಸ್ರಿ. ಓಕೆ ಸರ್. ಆ ಕಾರ್ ಟ್ರೇಸ್ ಮಾಡ್ರಿ. ಎಸ್ ಸರ್. ಮಗ, ನೀನು ಊರೊಳಗಡೆ ಬರೋದು ಸೇಫ್ ಅಲ್ಲ. ಪೊಲೀಸು ರೌಂಡ್ಸ್ ಆಗ್ತಿರ್ತಾರೆ. ಮಗ, ಊರಲ್ಲೆಲ್ಲರೂ ಝೋಯಾಗೆ ನೀನೇನೋ ಮಾಡಿದ್ಯಾ ಅಂತ ಮಾತಾಡ್ತಿದ್ದಾರೆ. ಇನ್ನು ಕೆಲವರು ಝೋಯಾ ಮನೆಯವರೇ ಏನೋ ಮಾಡಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ಇದರಲ್ಲಿ ಯಾವ್ದು ನಿಜ, ಯಾವ್ದು ಸುಳ್ಳು? ನಿನ್ಗೇನು ಅನ್ಸುತ್ತೋ? ನನಗೇನು ಅವ್ರ ಮನೆಯವರೇ ಏನೋ ಮಾಡಿದ್ದಾರೆ ಅನ್ಸುತ್ತೆ.